ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೊಸಪೇಟೆ ಸಮಾವೇಶದ ನಂತರದಲ್ಲಿ ಪುನಾರಚನೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಸಂಪುಟದಿಂದ ಹಿರಿಯರನ್ನ ಕೈಬಿಟ್ಟು ಕಿರಿಯರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ಸಾಮರ್ಥ್ಯವನ್ನ ಅಳೆಯುವಂತ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಪುಟದಲ್ಲಿರುವಂತಹ ಸದಸ್ಯರು ಅಂದ್ರೆ ಸಚಿವರು, ಅವರ ಕಾರ್ಯವೈಖರಿ ಹೇಗಿದೆ, ಇಲ್ಲಿಯವರೆಗೂ ಅವರು ಮಾಡಿರುವಂಥ ಕೆಲಸಗಳು ಹೇಗಿದೆ, ಇಲಾಖೆಯ ಹಿಡಿತವನ್ನು ಸಾಧಿಸಿದ್ದಾರಾ, ಇಲಾಖೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರಾ, ಇವರ ಕಾರ್ಯವೈಖರಿ ಮತ್ತು ಕಾರ್ಯಚಟುವಟಿಕೆಗಳಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ವರ್ಚಸ್ಸು ತಂದುಕೊಡಲಾಗಿದೆಯಾ, ಅಥವಾ ಇವರನ್ನ ಮುಂದುವರಿಸೋದ್ರಿಂದ ಸರ್ಕಾರಕ್ಕೆ ಲಾಭ ಆಗುತ್ತಾ, ಜನರಿಗೆ ಲಾಭ ಆಗುತ್ತಾ, ಇದೆಲ್ಲನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆಗಳ ಕಾರಣಕ್ಕಾಗಿ, ಯಾಕೆಂದರೆ ಸ್ಥಳೀಯ ನಗರ ಚುನಾವಣೆಗಳು ಬರ್ತಾ ಇದ್ದಾವೆ, ಪಾಲಿಕೆಯ ಚುನಾವಣೆಗಳು ಬರ್ತಾ ಇದ್ದಾವೆ, ಇನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇರುವಂಥ ನಾಯಕರಿಗೆ ಹುಡುಕಾಟ ನಡೆಸಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. 2 ವರ್ಷ ಪೂರ್ಣವಾದ ನಂತರದಲ್ಲಿ ನಮಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪುನರ್ರಚನೆಯ ಸುಳಿವನ್ನು ಕೊಟ್ಟಿತ್ತು, ಕೆಲವಷ್ಟು ಸಚಿವರನ್ನ ಕೈ ಬಿಡ್ತೀವಿ ಅಂತ. ಇತ್ತೀಚೆಗಷ್ಟೇ KH ಮುನಿಯಪ್ಪ ಹೇಳಿದರು, ನಾವು ಹಿರಿಯರಿದ್ದೀವಿ, ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ, ಪಕ್ಷದ ಉಳಿವಿಗಾಗಿ ನಾವು ತ್ಯಾಗ ಮಾಡಬೇಕು ಅಂತ ಹೇಳಿದ್ರು ಅವರು. ನಾನು ತ್ಯಾಗ ಮಾಡಲಿಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ರು ಅವರು. 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಯಾರ್ಯಾರು ಕೆಲಸ ಮಾಡೋದಿಲ್ವೋ ಅವರನ್ನು ಕಿತ್ತಾಕಿ ಕೆಲಸ ಮಾಡುವಂಥ ನಾಯಕರನ್ನೇ, ಕೆಲಸ ಮಾಡುವಂಥ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ಒಳಿತಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಪಕ್ಷದ ಒಳಗೆ, ಕಾಂಗ್ರೆಸ್ ಪಕ್ಷದ ಒಳಗೆ ಚರ್ಚೆ ನಡೀತಾ ಇದೆ. ರಾಜ್ಯದ ನಾಯಕರು ಕೂಡ ಇದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದರು. ಈಗ 2 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪುನರ್ರಚನೆಗೆ ಸರ್ಕಸ್ ಮಾಡಲಾಗ್ತಾ ಇದೆ. ಕೆಲ ಹಿರಿಯರನ್ನು ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕುವಂಥ ಪ್ರಯತ್ನ ಮುಂದುವರಿತಾ ಇದೆ. ಹಾಗಾದರೆ ಯಾರನ್ನ ಯಾವ ಕಾರಣಕ್ಕಾಗಿ ಕೈ ಬಿಡಬಹುದು, ಯಾರ್ಯಾರನ್ನ ಕೈ ಬಿಡಬಹುದು ಅಂತ ಒಂದು ಪಟ್ಟಿಯನ್ನು ನೋಡೋದಾದರೆ ಕೆಲವಷ್ಟು ಒಂದು ಟೆಂಟೇಟಿವ್ ಪಟ್ಟಿ ಇಲ್ಲಿ ಕಾಣಸಿಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಬೀದರ್ನ ರಹೀಂ ಖಾನ್, ಪೌರಾಡಳಿತ ಸಚಿವರು, ರಹೀಂ ಖಾನ್ ಅವರನ್ನು ಕೈ ಬಿಡಬಹುದು ಎನ್ನುವ ನಿಟ್ಟಿನಲ್ಲಿ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಒಂದು ಕಡೆ ಡಿ ಸುಧಾಕರ್, ಹಿರಿಯೂರಿನ ಡಿ ಸುಧಾಕರ್ ಕೂಡ ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟದಲ್ಲಿ ಅವರು ಸಾಮರ್ಥ್ಯವನ್ನು ಸಾಬೀತುಪಡಿಸಲಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಮಧು ಬಂಗಾರಪ್ಪ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಮಧು ಬಂಗಾರಪ್ಪ ಯಾವಾಗ ಸಂಪುಟ ಸೇರ್ಪಡೆಗೆ ಆದರೂ ಆಗಲಿಂದಲೂ ಕೂಡ ಕೆಲವಷ್ಟು ಮಾತುಕತೆಗಳಿದ್ದೇ ಇತ್ತು. ಅದು ಶಿಕ್ಷಣ ಇಲಾಖೆಗೆ ಮಧು ಬಂಗಾರಪ್ಪ ಸೂಟ್ ಆಗ್ತಾರಾ ಇಲ್ವಾ ಅಂತ ಹೇಳಿ ಅದೊಂದು ಚರ್ಚೆ ಇತ್ತು. ಇದೀಗ ಮಧು ಬಂಗಾರಪ್ಪ ಹೆಸರು ಕೂಡ ಇದೆ. ಮತ್ತೊಂದು ಕಡೆ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಅವರ ಹೆಸರು ಕೂಡ ಇದೆ. ಕೆ ವೆಂಕಟೇಶ್ ಅವ್ರನ್ನ ನೋಡಿದ್ದೇ ಬಹಳ ಕಮ್ಮಿ ಅಂತ ಕಾಣಿಸುತ್ತೆ. ಎಲ್ಲೋ KMF ಮೀಟಿಂಗ್ಗಳಲ್ಲೋ ಅಲ್ಲೋ ಇಲ್ಲೋ ಕಾಣಿಸಿಕ್ತಾರೆ ಅಷ್ಟೇ, ಬಿಟ್ಟರೆ ಅವರನ್ನು ಬಹಳ ಪ್ರಮುಖ ಸ್ಟ್ರೀಮ್ ಲೈನಲ್ಲಿ ನೋಡಲಿಕ್ಕೆ ಅವಕಾಶ ಆಗಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಂಡರೂ ಕೂಡ ಅವರು ಬಯಸಿಯೋ ಬಯಸದೆಯೋ ಅವರ ಸುತ್ತಲೂ ಕೂಡ ಕೆಲವಷ್ಟು ವಿವಾದಗಳು ಸುತ್ತಾ ಇದ್ವು, ಲಕ್ಷ್ಮೀ ಹೆಬ್ಬಾಳ್ಕರ್ ಸುತ್ತಲೂ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಒಬ್ಬ ಹೆಣ್ಣು ಮಗಳಾಗಿ 2ನೇ ಬಾರಿ ಆಯ್ಕೆಯಾದಂಥ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಬಾರಿ ಸಚಿವ ಸ್ಥಾನ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಅದು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಇನ್ನೊಂದು ಕಡೆ ಶರಣಬಸಪ್ಪ ದರ್ಶನಾಪುರ್ ಯಾದಗಿರಿಯ ಉಸ್ತುವಾರಿ ಸಚಿವರು, ಜೊತೆಗೆ ಸಣ್ಣ ಕೈಗಾರಿಕೆಯ ಸಚಿವರು ಕೂಡ ಆಗಿದ್ದಾರೆ. ಇನ್ನೊಂದು ಕಡೆ HC ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವ, ಅವರನ್ನು ಕೈ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರು ಕ್ಯಾಬಿನೆಟ್ನಲ್ಲಿ ಇದ್ದೇ ಇರ್ತಾರೆ, ಕ್ಯಾಬಿನೆಟ್ನಲ್ಲಿ ಪರ್ಮನೆಂಟ್ ಸ್ಥಾನವನ್ನು ತೆಗೆದುಕೊಳ್ತಾರೆ. ಅವರಿಂದ ಪಕ್ಷಕ್ಕೆ ಏನು ಲಾಭ ಆಗಿದೆ ಅನ್ನೋದನ್ನು ಕೆಲವಷ್ಟು ಜನ ಪ್ರಶ್ನೆ ಮಾಡೋ ರೀತಿಯಲ್ಲಿದೆ. ಜೊತೆಗೆ ಮುಂದಿನವ್ರಿಗೂ ಅವಕಾಶ ಸಿಗಬೇಕಲ್ಲ, ಆ ಕಾರಣಕ್ಕಾಗಿ. ಇನ್ನು ಮಂಕಾಳ ಸುಬ್ಬ ವೈದ್ಯ, ಮೀನುಗಾರಿಕೆ ಸಚಿವರು, ಅವರನ್ನು ಕೂಡ ಕೈ ಬಿಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ ಮತ್ತು ರಾಯಚೂರಿನ ಜಿಲ್ಲಾ ಉಸ್ತುವಾರಿ ಸಚಿವ. ಮತ್ತೊಂದು ಕಡೆ RB ತಿಮ್ಮಾಪುರ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುವಂಥ, ತಮ್ಮ ಕಾರ್ಯ ವೈಖರಿಯಲ್ಲಿ ಹೇಳಿಕೊಳ್ಳುವಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯವಾಗದಂಥ ವ್ಯಕ್ತಿ RB ತಿಮ್ಮಾಪುರ ಅಬಕಾರಿ ಸಚಿವರಾಗಿದ್ದಾರೆ. ಅವರನ್ನು ಕೈ ಬಿಡ್ತಾರೆ ಅಂತ. ಇನ್ನೊಂದು ಕಡೆ KN ರಾಜಣ್ಣ, ಭಾಳ ಅಚ್ಚರಿಯ ಹೆಸರಿದು.
KN ರಾಜಣ್ಣ ಸಹಕಾರ ಸಚಿವರು. ಯಾವಾಗಲೂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸುವಂಥ KN ರಾಜಣ್ಣ ಅವರನ್ನು ಕೂಡ ಕೈ ಬಿಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅವಕಾಶ ಯಾರಿಗೆ ಸಿಗುತ್ತೆ? ಇವರನ್ನೆಲ್ಲ ಕೊಕ್ಕೊಟ್ರೆ ಸಂಪುಟಕ್ಕೆ ಬರುವಂಥ ಹೊಸಬರ ಪಟ್ಟಿ ಯಾವುದು? BK ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕ, ಈಗ MLC ಆಗಿದ್ದಾರೆ. ಅವರಿಗೆ ವಿಪಕ್ಷ ನಾಯಕನ ಸ್ಥಾನವೂ ಕೂಡ ಸಿಗಲಿಲ್ಲ, ಆತ ಸಭಾನಾಯಕನ ಸ್ಥಾನವೂ ಕೂಡ ಇಲ್ಲಿ ಸಿಗಲಿಲ್ಲ. ಇದರ ಜೊತೆಗೆ ಅಬ್ಬಯ್ಯ ಪ್ರಸಾದ್ ಬಂಗಾರಪೇಟೆ ಶಾಸಕ, ಅಬ್ಬಯ್ಯ ಪ್ರಸಾದ್ ಹುಬ್ಬಳ್ಳಿ ಶಾಸಕ, ಮತ್ತೊಂದು ಕಡೆ ಬಂಗಾರಪೇಟೆ ನಾರಾಯಣಸ್ವಾಮಿ ಸಂಪುಟಕ್ಕೆ ಸೇರುವಂಥ ಅವಕಾಶಗಳಿದ್ದಾವೆ. ಮಳವಳ್ಳಿಯ ನರೇಂದ್ರ ಸ್ವಾಮಿ, ಐ ಥಿಂಕ್ RV ತಿಮ್ಮಾಪುರ ಅವರಿಗೆ ಕೊಟ್ಟರೆ ಮಳವಳ್ಳಿ ನರೇಂದ್ರ ಸ್ವಾಮಿ ಇಲ್ಲಿ ಎಂಟ್ರಿ ಆಗ್ತಾರೆ. ಅಜಯ್ ಸಿಂಗ್ ಈಗ KKRDBಯ ಅಧ್ಯಕ್ಷರಾಗಿದ್ದಾರೆ. ಅಜಯ್ ಸಿಂಗ್ ಕೂಡ ಹಲವಾರು ಬಾರಿ ಗೆದ್ದಿದ್ದಾರೆ, ಮುಖ್ಯ ಸಚೇತರಾಗಿ ಕೆಲಸ ಮಾಡಿದ್ದಾರೆ, ಕಲಬುರಗಿಯಿಂದ ಬಂದಂಥವರಾಗಿದ್ದಾರೆ. ಹೀಗಾಗಿ ಅವರಿಗೆ ಈ ಬಾರಿ ಅವಕಾಶ ಸಿಗಬಹುದು. ಕಲಬುರಗಿಯ ಆ ಭಾಗದಲ್ಲಿ ಶರಣಬಸಪ್ಪ ದರ್ಶನಾಪುರ್ ಅಥವಾ ಕಲಬುರಗಿಯ ಶರಣಪ್ರಕಾಶ್ ಪಾಟೀಲ್ ಅವರನ್ನು ಕೈ ಕೊಟ್ಟರೆ ಅಜಯ್ ಸಿಂಗ್ಗೆ ಅವಕಾಶ ಇದೆ. ಇನ್ನು ರೂಪಾ ಶಶಿಧರ್ ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಗವನ್ನು ತುಂಬುತ್ತಾರೆ ಅಂತ ಹೇಳಿ. ಮಾಗಡಿ ಬಾಲಕೃಷ್ಣ ಇದ್ದಾರೆ, ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, ಅಪ್ಪಾಜಿ ನಾಡಗೌಡ ಇದ್ದಾರೆ, BR ಪಾಟೀಲ್ ಇದ್ದಾರೆ, ಅರ್ಶಿಕೆರೆ ಶಿವಲಿಂಗೇಗೌಡ, ಸುಬ್ಬಾರಹಳ್ಳಿ, ಚಳ್ಳಕೆರೆ ರಘುಮೂರ್ತಿ, ಭದ್ರಾವತಿ ಸಂಗಮೇಶ್, ಹೀಗೆ ಒಂದು ದೊಡ್ಡ ಪಟ್ಟಿ ಇದೆ. ಲಕ್ಷ್ಮಣ ಸವದಿ ಇದ್ದಾರೆ, ಷಡಕ್ಷರಿ ಇದ್ದಾರೆ, ಇನ್ನು TB ಜಯಚಂದ್ರ ಇದ್ದಾರೆ. ಹೀಗೆ ಒಂದು ದೊಡ್ಡ ಪಟ್ಟಿ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಂದು ದೊಡ್ಡ ಪಟ್ಟಿಯನ್ನು ನೋಡ್ತಾ ಇದ್ದೀವಿ ನಾವು. ಸೇರುವಂಥವರ ಪಟ್ಟಿ ಬಹಳ ದೊಡ್ಡದಾಗಿದೆ, ಸಚಿವ ಸ್ಥಾನದಿಂದ ಕೈ ಬಿಡುವಂಥವರ ಪಟ್ಟಿ ಚಿಕ್ಕದಾಗಿದೆ. ಇದೊಂದು ಮೇಜರ್ ಸರ್ಜರಿ ಅಂತ ಕರಿಬೇಕಾ? ಈ ಸರ್ಜರಿಗೆ ಯಾವ ರೀತಿ ಮಾನದಂಡಗಳನ್ನು ಅನುಸರಿಸಲಾಗುತ್ತೆ ಪಕ್ಷ ಅಂತ? ದಶರಥ್, ಕಳೆದ 6-7 ತಿಂಗಳ ಹಿಂದೆ ಕೂಡ ಸಂಪುಟ ಪುನಾರಚನೆಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಆ ನಂತರದಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆ ಮತ್ತೆ ಹಿಂದಕ್ಕೆ ಹೋಗಿತ್ತು. ಯಾಕೆಂದರೆ ಸುಮಾರು 6-7 ಸಚಿವರನ್ನು, ಹಾಲಿ ಸಚಿವರನ್ನು ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗಿತ್ತು. ಅದನ್ನು ಮುಖ್ಯಮಂತ್ರಿಗಳಿಗೂ ಕೂಡ ರವಾನೆ ಮಾಡಿದರು. ನೀವು ತಕ್ಷಣ ಅವಕಾಶವನ್ನು ಮಾಡಿಕೊಡಿ ಬೇರೆಯವರಿಗೆ, ಅವರು ಕೂಡ ಸರ್ಕಾರದ ಭಾಗವಾಗಲಿ, ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಅವರು ಕೂಡ ದುಡಿದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ರವಾನೆ ಮಾಡಲಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರೇ ಆ ಒಂದು ವಿಚಾರವನ್ನು ಮತ್ತಷ್ಟು ಸುದೀರ್ಘವಾಗಿ ವಿಳಂಬ ಮಾಡ್ತಾ ಹೋಗ್ತಾರೆ. ಹೈಕಮಾಂಡ್ಗೂ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಸಂಪುಟ ಪುನಾರಚನೆಗೆ ನಾವು ಕೈ ಹಾಕಿದ್ದೆ, ಆದರೆ ಬೇರೆ ಮತ್ತಷ್ಟು ಗೊಂದಲಗಳನ್ನು ನಾವು ಕಟ್ಟಿಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಆ ಸಂಪುಟ ಪುನಾರಚನೆ ವಿಚಾರ ಬೇಡ, ಏಪ್ರಿಲ್ ನಂತರದಲ್ಲಿ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಕೆಯನ್ನು ಮಾಡಿದರು. ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ ಅವರ ಮನವೊಲಿಕೆ ಮಾಡಿದರು. ಹಾಗಾಗಿ ಇಲ್ಲಿಯವರೆಗೂ ಕೂಡ ಅದು ಹಾಗೆ ವಿಳಂಬ ಆಗ್ತಾ ಬಂದಿತ್ತು. ಆದರೆ ಈಗ ಹೊಸಪೇಟೆಯಲ್ಲಿ 20ರಂದು ಬಹುದೊಡ್ಡ ಸಮಾವೇಶವನ್ನು ಸರ್ಕಾರ ಹಮ್ಮಿಕೊಂಡಿದೆ. 2 ವರ್ಷಗಳನ್ನು ಪೂರ್ಣ ಮಾಡ್ತಾ ಇರೋದ್ರಿಂದ ಒಂದು ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಿದೆ. ಈ ಸಮಾವೇಶದ ನಂತರ ಸರ್ಕಾರ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿಯನ್ನು ಮಾಡಿ ಯಾರು ಹಿರಿಯ ಸಚಿವರಿದ್ದಾರೆ ಅವರನ್ನು ಕೈ ಬಿಟ್ಟು ಆ ಜಾಗಕ್ಕೆ 2-3 ಬಾರಿ ಗೆದ್ದಂತಹ ಶಾಸಕರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಒಂದು ಚಿಂತನೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗಾಗಲೇ ಚಿಂತನೆ ಶುರುವಾಗಿದೆ. ಯಾಕೆಂದರೆ ಸಂಪುಟ ರಚನೆ ಮಾಡುವಂತಹ ಸಂದರ್ಭದಲ್ಲೇ ಕೆಲವು ಸಚಿವರಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡಲಾಗಿತ್ತು. 2-2.5 ವರ್ಷಗಳ ನಂತರ ಸಂಪುಟ ಪುನಾರಚನೆಯನ್ನು ಮಾಡ್ತೇವೆ, ಆ ಸಂದರ್ಭದಲ್ಲಿ ನೀವು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅನ್ನುವಂಥ ಸುಳಿವನ್ನು ಮೊದಲೇ ಆ ಸಚಿವರಿಗೆ ಕೊಡಲಾಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಈಗ ಸೂಕ್ತ ಸಂದರ್ಭ ಒದಗಿ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಈಗ ಡಿಸೆಂಬರ್ನಲ್ಲಿ ಬಹುತೇಕವಾಗಿ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥ ಬೆನ್ನಲ್ಲೇ ಹೊಸಪೇಟೆ ಸಮಾವೇಶದ ನಂತರ ಅದಕ್ಕೆ ಚಾಲನೆ ಕೊಡುವಂತಹ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲೂ ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ಯಾರು ಸಂಪುಟಕ್ಕೆ ಸೇರಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ, ಈಗಾಗಲೇ ಆ ಶಾಸಕರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಈಗ ಮೊದಲಿಗೆ 6-7 ಸಚಿವರನ್ನು ಕೈ ಬಿಡೋಣ ಅನ್ನುವಂಥ ಚರ್ಚೆ ಏನಿತ್ತು, ಈಗ ಅದು ಡಬಲ್ ಆಗಿದೆ. ಸುಮಾರು 12ರಿಂದ 15 ಸಚಿವರನ್ನು ಈ ಬಾರಿ ಕೈ ಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ
ಚರ್ಚೆ ಈಗಾಗಲೇ ಶುರುವಾಗಿದೆ. ಹಾಗಾಗಿ ಬಹುತೇಕವಾಗಿ ಯಾರೆಲ್ಲ ಹಿರಿಯ ಸಚಿವರು ಇದ್ರು, ಶರಣಬಸಪ್ಪ ದರ್ಶನಾಪುರ ಇರ್ಬೋದು, RB ತಿಮ್ಮಾಪುರ್, KH ಮುನಿಯಪ್ಪ, HC ಮಹದೇವಪ್ಪ, ರಹೀಂ ಖಾನ್, ಮಂಕಾಳ ವೈದ್ಯ ಸೇರಿದಂತೆ ಮಧು ಬಂಗಾರಪ್ಪ ಇವರೆಲ್ಲರನ್ನೂ ಕೂಡ ಸಂಪುಟದಿಂದ ಕೈ ಬಿಡುವಂತಹ ಒಂದು ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಆ ಜಾಗಕ್ಕೆ BK ಹರಿಪ್ರಸಾದ್, ಬೇಳೂರು ಗೋಪಾಲಕೃಷ್ಣ, ಅಬ್ಬಯ್ಯ ಪ್ರಸಾದ್, ಬಂಗಾರಪೇಟೆ ನಾರಾಯಣಸ್ವಾಮಿ, ರೂಪಾ ಶಶಿಧರ್, ಭದ್ರಾವತಿಯ ಸಂಗಮೇಶ್ ಸೇರಿದಂತೆ ಲಕ್ಷ್ಮಣ್ ಸವದಿ ಸೇರಿದಂತೆ ಹಲವು ಶಾಸಕರನ್ನ ಈಗಾಗಲೇ ಆಕಾಂಕ್ಷಿಗಳು ಇದ್ದಾರೆ. ಅವರನ್ನು ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಈಗ ಇನ್ನೇನು 2 ದಿನಗಳು ಇದೆ ಹೊಸಪೇಟೆಯ ಸಮಾವೇಶ ನಡೆದ ನಂತರದಲ್ಲಿ ಇದರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಾಗಲೇ ನಮಗೆ ಲಭ್ಯ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಸಂಪುಟ ಪುನಾರಚನೆಯನ್ನು ಮಾಡಿ ಮತ್ತಷ್ಟು ಆಡಳಿತಕ್ಕೆ ಚುರುಕನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ನಾಯಕರಿಂದಲೂ ಕೂಡ ಸಂಪೂರ್ಣವಾದಂಥ ಸಹಕಾರ ಸಿಕ್ಕಿದೆ. ಹಾಗೆ ವೇಣುಗೋಪಾಲ್ ಖರ್ಗೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಬಹುತೇಕವಾಗಿ ಈಗ ಹೊಸಪೇಟೆ ಸಮಾವೇಶ ಮುಕ್ತಾಯ ಆಗ್ತಿದ್ದಾಗೆ ಈ ಒಂದು ಸಂಪುಟ ಪುನಾರಚನೆ ಎನ್ನುವಂತಹ ಜೇನುಗೂಡಿಗೆ ಕಲ್ಲನ್ನು ಹೊಡೆಯುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಆದರೆ ಈಗ ಕೆಲವು ಹೆಸರುಗಳು ಬರ್ತಾ ಇದೆ, ಇಂಥವರನ್ನು ಕೈ ಬಿಡಬಹುದು ಅಂತ. ಅದರಲ್ಲಿ ಕೆಲವರು ಉಳಿದುಕೊಳ್ಳು ಕೂಡ ಸಂಪುಟದಲ್ಲೇ ಮುಂದುವರಿಯುವಂತಹ ಅವಕಾಶಗಳು ಕೂಡ ಇದೆ. ಯಾರು ಹೆಸರುಗಳಿಲ್ಲ ಅಂಥವರು ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಬಹುತೇಕ ಹಿರಿಯ ಸಚಿವರು ಯಾರಿದ್ದಾರೆ, ಕೆಲವರು ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳಿಂದ ದುಡಿದಂಥವರು ಮತ್ತು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಇರುವಂತಹ ಸಚಿವರು ಯಾರಿದ್ದಾರೆ ಅವರನ್ನು ಮುಂದುವರಿಸುವಂಥ ಒಂದು ಆಲೋಚನೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದೆ, ರಾಜ್ಯ ಮಟ್ಟದಲ್ಲೂ ಕೂಡ ಇದೆ. ಹಾಗಾಗಿ ಅಂತಹ ಸಚಿವರು ಉಳ್ಕೊಳ್ತಾರೆ. ಈಗ ಪರಮೇಶ್ವರ್ ಇರ್ಬೋದು, ಖರ್ಗೆ ಅವರು ಇರ್ಬೋದು, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಈ ಸಚಿವರು ಯಾರಿದ್ದಾರೆ, ಈ MB ಪಾಟೀಲ್ ಸೇರಿದಂತೆ ಈ ಸಚಿವರನ್ನು ಮುಂದುವರಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರಿಗೆ ವಿಧಾನಸಭೆಯ ಸ್ಪೀಕರ್ ಅವರನ್ನು ಮಾಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕೆ ಅವರಿಗೆ ಅಲ್ಲಿ ಏನಾದರೂ ಸ್ಪೀಕರ್ ಸ್ಥಾನವನ್ನು ಕೊಡುವಂಥ ನಿರ್ಧಾರವನ್ನು ಹೈಕಮಾಂಡ್ ಮಾಡಿದ್ದೇ ಆದರೆ ಆಗ ಸಂಪುಟದಿಂದ ಅವರನ್ನು ಕೂಡ ಕೈ ಬಿಡುವಂಥ ಸಾಧ್ಯತೆಗಳಿದೆ. ಹಾಲಿ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರನ್ನು ಸಂಪುಟದ ಒಳಗಡೆ ಸೇರಿಸಿಕೊಳ್ಳಬೇಕು ಅನ್ನುವಂಥ ಚರ್ಚೆಗಳಿದೆ. ಆ